ರಾಜಕಾರಣಿಗಳು ಅಂದ್ರೆ ಬರೀ ಭಾಷಣ ಮಾಡೋರು ಅನ್ನೋ ಮಾತಿನ ನಡುವೆ ಮೇಲ್ಕೋಟೆ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಅವರು ಸಂಕಷ್ಟದಲ್ಲಿದ್ದ ವ್ಯಕ್ತಿಯ ನೆರವಿಗೆ ಧಾವಿಸುವ ಮೂಲಕ ನಿಜವಾದ ಜನನಾಯಕ ಎನಿಸಿಕೊಂಡಿದ್ದಾರೆ. ಪಾಂಡವಪುರ ತಾಲೂಕಿನ ಟಿಎಸ್ ಛತ್ರದ ಸಮೀಪ ರಸ್ತೆ ಅಪಘಾತಕ್ಕೀಡಾಗಿ ನರಳುತ್ತಿದ್ದ ಸ್ಕೂಟರ್ ಸವಾರನನ್ನ ತಮ್ಮದೇ ಕಾರಿನಲ್ಲಿ ಆಸ್ಪತ್ರೆಗೆ ದಾಖಲಿಸಿ ಮಾನವೀಯತೆ ಮೆರೆದಿದ್ದಾರೆ. ಟಿಎಸ್ ಛತ್ರದ ಬಳಿ ಅಪರಿಚಿತ ವಾಹನವೊಂದು ಸ್ಕೂಟರ್ಗೆ ಡಿಕ್ಕಿ ಹೊಡೆದ ಪರಿಣಾಮ ಸವಾರ ರಸ್ತೆ ಬದಿಯಲ್ಲಿ ಗಂಭೀರವಾಗಿ ಗಾಯಗೊಂಡು ನರಳ್ತಾ ಇದ್ರು. ಇದೇ ಮಾರ್ಗವಾಗಿ ತಮ್ಮ ಕಾರಿನಲ್ಲಿ ಸಾಗ್ತಾ ಇದ್ದ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಅವರು ಗಾಯಾಳುವನ್ನ ಕಂಡ ತಕ್ಷಣ ಕಾರು ನಿಲ್ಲಿಸಿ ತಾವೇ ಸ್ವತಃ ಮುಂದೆ ಬಂದು ಸಹಾಯ ಮಾಡಿದ್ದಾರೆ. ಗಾಯಾಳುವಿನ ಪರಿಸ್ಥಿತಿ ಗಂಭೀರವಾಗಿರುವುದನ್ನ ಗಮನಿಸಿದ ಶಾಸಕರು ತಡ ಮಾಡದೆ ವ್ಯಕ್ತಿಯನ್ನ ತಮ್ಮದೇ ಕಾರಿನಲ್ಲಿ ಹತ್ತಿಸಿ ಆಸ್ಪತ್ರೆಗೆ ರವಾನಿಸಿದ್ದಾರೆ. ಬಳಿಕ ಆಸ್ಪತ್ರೆಗೆ ಭೇಟಿ ನೀಡಿ ಗಾಯಾಳುವನ್ನ ದಾಖಲಿಸಿದ್ದಲ್ಲದೆ ವೈದ್ಯರೊಂದಿಗೆ ಮಾತನಾಡಿ ಸೂಕ್ತ ಚಿಕಿತ್ಸೆ ನೀಡುವಂತೆ ಸೂಚನೆ ಕೂಡ ನೀಡಿದ್ದಾರೆ. ವಿಶೇಷವೆಂದರೆ ಗಾಯಾಳುವನ್ನ ಕಾರಿನಲ್ಲಿ ಕಳುಹಿಸಿದ ನಂತರ ಶಾಸಕರು ಅಲ್ಲಿಯೇ ಉಳಿದುಕೊಂಡು ಗಾಯಾಳುವಿನ ಸ್ಕೂಟರ್ ಅನ್ನು ತಾವೇ ಚಲಾಯಿಸಿಕೊಂಡು ಬಂದಿದ್ರು. ಶಾಸಕರು ಈ ಸರಳತೆ ಮತ್ತು ಸಮಯ ಪ್ರಜ್ಞೆಗೆ ಕ್ಷೇತ್ರದ ಜನರು ಹಾಗೂ ಸಾಮಾಜಿಕ ಜಾಲತಾಣಗಳಲ್ಲಿ ಭಾರಿ ಮೆಚ್ಚುಗೆ ವ್ಯಕ್ತವಾಗಿದೆ. ಆಪತ್ಕಾಲದಲ್ಲಿ ಅಧಿಕಾರದ ಹಮ್ಮು ಬಿಟ್ಟು ಸಾಮಾನ್ಯನಂತೆ ನೆರವಾಗಿ ದರ್ಶನ್ ಪುಟ್ಟಣ್ಣಯ್ಯ ಅವರು ನಡೆದ ಇತರ ಜನಪ್ರತಿನಿಧಿಗಳಿಗೆ ಮಾದರಿಯಾಗಿದ್ದಾರೆ.